ಬೌದ್ಧ ವಿಚಾರಧಾರೆಗೂ ಮತ್ತು ಬ್ರಾಹ್ಮಣೀಯ ವಿಚಾರಧಾರೆಗೂ ಒಂದು ಸಂಘರ್ಷ ನಡೀತಾ ಇದೆ. ಅಂಬೇಡ್ಕರ್ ಅವರ ವಿಚಾರಧಾರೆಗಳ ವಿರುದ್ಧ ದ್ವೇಷವನ್ನು, ಅಸಹನೆಯನ್ನು ಸೃಷ್ಟಿ ಮಾಡುವಂತಹ, ಬಿತ್ತುವಂತಹ, ಮಕ್ಕಳ ಮನಸ್ಸಲ್ಲಿ ಅಂಬೇಡ್ಕರ್ ವಿರುದ್ಧ ಮನಸ್ಥಿತಿಯನ್ನು ಸೃಷ್ಟಿಸುವಂತಹ ಕೆಲಸಗಳು ನಿರಂತರ ಆಗ್ತಾ ಇದ್ದಾವೆ. ಜಾತಿ ವ್ಯವಸ್ಥೆಯ ಮೂಲ ಚಾತುರ್ವರ್ಣ ಪದ್ಧತಿ, ಚಾತುರ್ವರ್ಣದ ಮೂಲ ವೇದಶಾಸ್ತ್ರಗಳು. ಜಾತಿಯನ್ನು ನಾಶ ಮಾಡಬೇಕಿದ್ದರೆ ಅವುಗಳ ಬೇರುಗಳಾದ ವೇದಶಾಸ್ತ್ರಗಳನ್ನು ಧಿಕ್ಕರಿಸಿ ಮೂಲೆಗೆ ಸೇರಬೇಕು, ಅವುಗಳ ಅಧಿಕಾರವನ್ನು ನಾಶಪಡಿಸಬೇಕು ಅಂತ ಹೇಳ್ತಾರೆ. ಅವರ ಬರಹಗಳನ್ನು ನೋಡಿದ್ರೆ ಬಹುಶಃ ಬಾಬಾ ಸಾಹೇಬರಿಗೆ ಅಷ್ಟು ಸಿಟ್ಟು ಇಲ್ಲದೆ ಹೋಗಿದ್ರೆ ಈ ಅಸಮಾನತೆ ವ್ಯವಸ್ಥೆಯ ಬಗ್ಗೆ, ಈ ಜಾತಿಗಳ ವ್ಯವಸ್ಥೆಯ ಬಗ್ಗೆ ಅವರಿಗೆ ಸಿಟ್ಟಿಲ್ಲದೆ ಹೋಗಿದ್ರೆ ಬಹುಶಃ ಅಷ್ಟೊಂದು ವಿಚಾರಗಳನ್ನು ಬಾಬಾ ಸಾಹೇಬರು ದಾಖಲಿಸಲೇ ಇರಲಿಲ್ಲ. ನಾವು ಇವತ್ತು ಅರಿವೆ ಅಂಬೇಡ್ಕರ ಎಂಬ ಏನು ಶೀರ್ಷಿಕೆ ಇಟ್ಟಿದ್ದೀವಿ, ಆ ಶೀರ್ಷಿಕೆ ಬಗ್ಗೆ ಪೋತೆ ಸರ್ ಹೇಳಿದ್ರು. ಅಂಬೇಡ್ಕರ್ ಅಂದರೆ ಅರಿವು ಅಂತ, ಮತ್ತು ಅಂಬೇಡ್ಕರ್ ಅವರ ಅರಿವನ್ನು ಅಂದರೆ ಅಂಬೇಡ್ಕರ್ ಅವರನ್ನ ಹೊರತಿಲ್ಲ, ಆ ದಿಕ್ಕಿನಲ್ಲಿ ನಾವು ಅವ್ರನ್ನ ಅರಿತುಕೊಳ್ಳುವಂಥ ನಿಟ್ಟಿನಲ್ಲಿ ಹೋಗಬೇಕು ಎಂಬ ಒಂದು ಆಶಯ ಕೂಡ ಅರಿವೆ ಅಂಬೇಡ್ಕರ ಏನೇನು ಸಾಲಾಗಿದೆ. ನನಗೆ ಇನ್ನೊಂದು ಅನಿಸುತ್ತೆ, ಅರಿವೆ ಅಂತಂದರೆ ಇನ್ನೊಂದು ಅರ್ಥ ಇದೆ, ಬಟ್ಟೆ. ಅಂಬೇಡ್ಕರ್ ಅಂದರೆ ಈ ಬೆತ್ತಲಾಗಿದ್ದಂತಹ ಈ ಭಾರತಕ್ಕೆ ಸಾಂವಿಧಾನಿಕ ಮೌಲ್ಯಗಳನ್ನು ಮತ್ತು ಮನುಷ್ಯನ ಘನತೆಯನ್ನು ತಂದುಕೊಟ್ಟಂತಹ ಒಂದು ಅರಿವೆಯನ್ನು ತಂದುಕೊಟ್ಟವರು ಅಂಬೇಡ್ಕರ್ ಅವರು. ಅರಿವೆ ಅಂಬೇಡ್ಕರ ಅಂತಂದರೆ ಈ ದೇಶದ ಮಾನವನದಿಯನ್ನು ಉಳಿಸಿದಂಥವರು ಅಂತ ಅನಿಸುತ್ತೆ. ಅರಿವೆ ಅಂಬೇಡ್ಕರ ಎಂಬ ಕಾರ್ಯಕ್ರಮ ಮಾಡ್ತಿರೋ ಹೊತ್ತಲ್ಲಿ ಏನೆಲ್ಲ ವಿದ್ಯಮಾನಗಳು ಘಟಿಸ್ತಾ ಇದ್ದಾವೆ. CJ ಅವರ ಮೇಲೆ, ಈ ದೇಶದ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲ ಅನ್ನೋದನ್ನು ನಾವು ಗಮನಿಸಬೇಕು. ಆತ ಚಪ್ಪಲಿ ತರುವಂತಹ ಪ್ರಯತ್ನವನ್ನು ಮಾಡಬಹುದು. ಸನಾತನ ಧರ್ಮಕ್ಕೆ ಅಪಚಾರವನ್ನು ಎಸಗಲಿಕ್ಕೆ ಬಿಡಲಿಲ್ಲ ಎಂಬ ಸಮರ್ಥನೆಯನ್ನು ಆತ ಕೊಡ್ತಾನೆ. ಆತನ ವಿರುದ್ಧ ಪ್ರತಿಭಟನೆಗಳು ದೇಶದ ಬೇರೆ ಬೇರೆ ಕಡೆ ನಡೆದಿದ್ದೇವೆ. ಆದರೆ ಈ ಘಟನೆ ಸುಮ್ಮನೆ ಆಗಿಲ್ಲ. ಗವಾಯಿಯವರು ಅಂಬೇಡ್ಕರ್ವಾದಿ ಮತ್ತು ಬೌದ್ಧ ಅನುಯಾಯಿ. ಆ ಕಾರಣಕ್ಕೆ ಗವಾಯಿಯವರ ಮೇಲೆ ಈ ರೀತಿಯ ದಾಳಿಯನ್ನು ಮಾಡಲಿಕ್ಕೆ ಆತ ಹೋದ ಮತ್ತು ಆತನ ಸಮರ್ಥನೆಗೆ ಒಂದು ಪಡೆ ನಿಂತುಕೊಂಡಿದೆ. ಮತ್ತು ಇನ್ನೇ ಏನೇನಾಗ್ತಾ ಇದ್ದಾವೆ, ನಾಜಿ ತತ್ವದಲ್ಲಿ ನಂಬಿಕೆ ಇಟ್ಟಿರುವಂತಹ ಒಂದು ಸಂಘಟನೆ 100 ವರ್ಷ ಆಗಿದೆ ಅಂತ ಬೀಗ್ತಾ ಇದೆ. ಈ ಹೊತ್ತಲ್ಲಿ ಆ ಸಂಘಟನೆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳುತ್ತೆ. 100 ವರ್ಷ ತುಂಬಿರುವಂತಹ ಸಂಘಟನೆ ಒಂದು ದಿನವೂ ಕೂಡ ಈ ಹಿಂದೂ ಧರ್ಮದ ಒಳಗಿರುವಂತಹ ಜಾತಿ ಅಸಮಾನತೆಗಳ ವಿರುದ್ಧ, ಅಸ್ಪೃಶ್ಯತೆಯ ವಿರುದ್ಧ ಮಾತಾಡಲಿಲ್ಲ. ದಲಿತರ ಅಟ್ರಾಸಿಟಿಯ ವಿರುದ್ಧ ಎಲ್ಲಾದರೂ ಒಂದೇ ಒಂದು ಪ್ರತಿಭಟನೆ ಮಾಡಿದ ಉದಾಹರಣೆ ಇದ್ರೆ ತಂದು ಕೊಡಿ. ಅವರ ಏನು ಹೇಳ್ತಾರಲ್ಲ ಭಾರತೀಯತೆ ಏನಂತ ಅವ್ರು ಏನು ಪ್ರತಿಪಾದಿಸ್ತಾರಲ್ಲ, ಆ ಭಾರತೀಯತೆಯ ನಿಜ ಬಣ್ಣ ನಮಗೆ ಅರ್ಥ ಆಗುತ್ತೆ. ದೇವನೂರು ಮಹಾದೇವ ಅವರು ಪ್ರಜಾವಾಣಿಯಲ್ಲಿ ಇತ್ತೀಚೆಗೆ ಬರೆದಂತಹ ಒಂದು ಲೇಖನದಲ್ಲಿ 100 ವರ್ಷ ಆಯ್ತಂತ ಹೇಳ್ತಾರೆ. ಆದರೆ ಹೇಗಿದೆ ಅಂತಂದರೆ, ಬಾಲ್ಯದಲ್ಲೇ ಬುದ್ಧಿ ಮೊಟಕಾದಂತಹ ಸ್ಥಿತಿಯಲ್ಲಿ, ದೇಹ ಮಾತ್ರ ದಡೂತಿ ಆಕಾರದಲ್ಲಿ ಬೆಳೆದಿರುವಂತಹ ಸ್ಥಿತಿಯಲ್ಲಿ, ಪ್ರಜ್ಞಾವಂತಿಕೆ ಅಥವಾ ವಿಚಾರವಂತಿಕೆ ಅನ್ನೋದು ಬಾಲ್ಯಾವಸ್ಥೆಯಲ್ಲಿ ಸ್ಥಗಿತವಾದ ಸ್ಥಿತಿಯಲ್ಲಿ ಆ ಸಂಘಟನೆ ಇದೆ ಅಂತ ಹೇಳ್ತಾರೆ. ಆದರೆ ನನಗನ್ಸುತ್ತೆ ಅದು ಬಾಲಬುದ್ಧಿ ಅಲ್ಲ. ಅಂದರೆ ಬಾಲಬುದ್ಧಿ ಅಂತ ಯಾವುದನ್ನು ಕರಿಬೋದು, ಅದು ಬಾಲಬುದ್ಧಿ ಇನ್ನೊಬ್ಬರು ಕೆಡುಕನ್ನು ಬಯಸೋದಿಲ್ಲ. ದ್ವೇಷಪೂರ್ವಕವಾದಂತಹ ದ್ವೇಷವನ್ನು ಬಿತ್ತುವಂತಹ ಒಂದು ಸಂಘಟನೆ ಇದೆ, ಅದು ಬಾಲಬುದ್ಧಿಯದಲ್ಲ. ಅದಕ್ಕೊಂದು ಇಡನ್ ಅಜೆಂಡಾ ಅಥವಾ ಅಜೆಂಡಾ ಇದೆ. ಇದನ್ನು ನಾವು ಈ ಹೊತ್ತಲ್ಲಿ ಅರಿವೆ ಅಂಬೇಡ್ಕರ್ ಎಂಬ ಹೊತ್ತಿನಲ್ಲಿ ನಾವು ಗಮನಿಸಬೇಕಾಗುತ್ತೆ. 1949 ನವೆಂಬರ್ 26ನೇ ತಾರೀಕು ಸಂವಿಧಾನವನ್ನು ಸಮರ್ಪಣೆ ಮಾಡಿದ ದಿನ ಈ ಸಂಘಟನೆಯ ಮುಖವಾಣಿದಂಥ RSS ಪತ್ರಿಕೆ ಬರೀತು, ಆರ್ಗನೈಸರ್ ಪತ್ರಿಕೆ ಬರೆಯಿತು. ಈ ಸಂವಿಧಾನದಲ್ಲಿ ಮನುಸ್ಮೃತಿಯನ್ನು ಅಳವಡಿಸಿಕೊಳ್ಳಲಿಲ್ಲ, ಈ ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲ ಅಂತ ಬರೀತು. ಅಂದರೆ ಅಂಬೇಡ್ಕರ್ ಅವರೊಬ್ಬ ದಲಿತ ಅಂಬೇಡ್ಕರ್ ಅವರನ್ನು ಜಾತಿಗೆ ಸೀಮಿತ ಮಾಡಬಾರ್ದು
ಜಾತಿಗೆ ಸೀಮಿತ ಮಾಡುವಂತಹ ವ್ಯವಸ್ಥೆ ಅಥವಾ ಒಂದು ಮನಸ್ಥಿತಿ ಈ ದೇಶದಲ್ಲಿದೆ. ಒಬ್ಬ ಅಸ್ಪೃಶ್ಯ ಸಮುದಾಯದ ಹಿನ್ನೆಲೆಯಿಂದ ಬಂದ ವ್ಯಕ್ತಿ ಬರೆದಂತಹ ಸಂವಿಧಾನವನ್ನು ವಿರೋಧಿಸುವಂತಹ ಮನಸ್ಥಿತಿಗಳು ಅಂದಿನಿಂದಲೂ ಕೂಡ ವ್ಯವಸ್ಥಿತವಾಗಿ ಅವರ ವಿರುದ್ಧ, ಅಂಬೇಡ್ಕರ್ ವಿರುದ್ಧ ವಿಷವನ್ನು ಬಿತ್ತುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ. ಇಂತಹ ಹೊತ್ತಲ್ಲಿ ನಾವು ಅಂಬೇಡ್ಕರ್ ಅವರ ಬಗ್ಗೆ ತಿಳಿದುಕೊಳ್ಳುವ, ಅವರ ಬಗ್ಗೆ ಚರ್ಚೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಇನ್ನೂ ಏನನ್ನು ನಡೀತಾ ಇದ್ದೇವೆ ಈ ದೇಶದಲ್ಲಿ ಇದೆ ಅರಿವೇ ಅಂಬೇಡ್ಕರ್ ಅರಿತುಕೊಳ್ಳೋಣ ಎಂಬ ಸಂದರ್ಭದಲ್ಲಿ ಏನು ನಡೀತಾ ಇದೆ? ಈ ಸಂಘಟನೆ ನಿರ್ಬಂಧನ ವಿಧಿಸಬೇಕು ಅಂತ ಹೇಳಿ ಸಚಿವರೊಬ್ಬರು ಹೇಳಿಕೆ ಕೊಡ್ತಾರೆ. ಆ ಸಚಿವರ ವಿರುದ್ಧ ಅವರಿಗೆ ಕೆಟ್ಟದಾಗಿ ಸಂದೇಶವನ್ನು ರವಾನಿಸುವ, ಅವರ ಕುಟುಂಬವನ್ನು ನಿಲ್ಲಿಸುವ ಈ ರೀತಿಯ ಬೆದರಿಕೆ ಕರೆಗಳನ್ನು ಹಾಕುವಂತಹ ವಿದ್ಯಮಾನಗಳನ್ನು ನೋಡ್ತಾ ಇದ್ದೀವಿ. ಇದೆಲ್ಲ ಏನಂತಂದರೆ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇರೋದು, ಇಲ್ಲೊಂದು ಬೌದ್ಧ ವಿಚಾರಧಾರೆಗೂ ಮತ್ತು ಬ್ರಾಹ್ಮಣೀಯ ವಿಚಾರಧಾರೆಗೂ ಒಂದು ಸಂಘರ್ಷ ನಡೀತಾ ಇದೆ. ಅಂಬೇಡ್ಕರ್ ಅವರ ವಿಚಾರಧಾರೆಗಳ ವಿರುದ್ಧ ದ್ವೇಷವನ್ನು, ಅಸಹನೆಯನ್ನು ಸೃಷ್ಟಿ ಮಾಡುವಂತಹ, ಬಿತ್ತುವಂತಹ, ಮಕ್ಕಳ ಮನಸ್ಸಲ್ಲಿ ಅಂಬೇಡ್ಕರ್ ವಿರುದ್ಧ ಮನಸ್ಥಿತಿಯನ್ನು ಸೃಷ್ಟಿಸುವಂತಹ ಕೆಲಸಗಳು ನಿರಂತರ ಆಗ್ತಾ ಇದ್ದಾವೆ. ಇದನ್ನು ನಾವು ಕಡಿವಾಣ ಹಾಕಬೇಕು ಅಂತಂದರೆ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಎಂಬುದನ್ನು ನಾವು ಅಧ್ಯಯನ ಮಾಡಬೇಕು. ಮೊದಲೆಲ್ಲ ಈಗೊಂದು ದಶಕಗಳಿಂದ ಹಿಂದಕ್ಕೆ ಹೋದರೆ, ಇತಿಹಾಸ ತೆಗೆದು ನೋಡಿದ್ರೆ ಇವರು ಅಂಬೇಡ್ಕರ್ ವಿರುದ್ಧ ದ್ವೇಷವನ್ನು ಬಿತ್ತುತ್ತಲೇ ಬಂದವರು. ಆದರೆ ಅಂಬೇಡ್ಕರ್ ಅವರನ್ನು ಯಾವಾಗ ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತೋ, ಅವರ ವಿಚಾರಗಳನ್ನು ತಿರುಚಿ ಅವರು ಹೇಳಿರುವಂಥ ಕೆಲವೊಂದು ಸಾಲುಗಳನ್ನು ಇಟ್ಕೊಂಡು ಅದನ್ನು ಅವರ ಮೂಗಿನ ನೇರಕ್ಕೆ ಚಿತ್ರಿಸುವಂಥ ಪ್ರಯತ್ನಗಳಾದವು. ಅದಕ್ಕೆ ಬಹುದೊಡ್ಡ ಅವರ ಬರಹಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಳಕೆಯಾಗಿದ್ದು ಪಾಕಿಸ್ತಾನ ಪಾರ್ಟಿಷನ್ ಆಫ್ ಇಂಡಿಯಾ. ಆದರೆ ಪಾಕಿಸ್ತಾನ ಕುರಿತ ಬರೆದಂತಹ ಕೃತಿ ಏನಿದೆ ಅದರಲ್ಲಿ ಏನಿತ್ತು ಅನ್ನೋದನ್ನ ನಾವು ಸಮಗ್ರವಾಗಿ ನೋಡುವಂತಹ, ಚರ್ಚಿಸುವಂತಹ ಕೆಲಸಕ್ಕೆ ಹೋಗಲೇ ಇಲ್ಲ. ಯಾರು ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಹೊರಡ್ತಾರೋ ಅನ್ಬೇಕಂತಾರೋ ಅಂತರ ವಿರುದ್ಧ ಬಹಳ ಕಟುವಾಗಿ ಅಂಬೇಡ್ಕರ್ ಅವರು ಮಾತಾಡ್ತಾರೆ. ಮುಸ್ಲಿಂ ಮೂಲಭೂತವಾದದ ಬಗ್ಗೆ ಮಾತಾಡ್ತಾರೆ. ಆದರೆ ಮುಸ್ಲಿಂ ಮೂಲಭೂತವಾದದ ಬಗ್ಗೆ ಅಂಬೇಡ್ಕರ್ ಅವರು ಬಹಳ ವಿಮರ್ಶಾತ್ಮಕ ನೋಡೋದನ್ನು ಮಾತ್ರ ಇಟ್ಕೊತಾರೆ. ಹಿಂದೂ ಮೂಲಭೂತವಾದದ ಬಗ್ಗೆ ಮಾತಾಡೋದನ್ನ ಬಿಡ್ತಾರೆ. ಹೀಗಾಗಿ ಅಂಬೇಡ್ಕರ್ ಅವರನ್ನು ಸಮಗ್ರವಾಗಿ ನೋಡುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ಎಂಬುದು ನನ್ನ ಅಭಿಪ್ರಾಯ. ಈ ಹೊತ್ತಲ್ಲಿ ಜಾತಿ ಗಣತಿ ಆಗ್ತಾ ಇದೆ. ಆ ಜಾತಿ ಗಣತಿ ಆದ ಸಂದರ್ಭದಲ್ಲಿ ಸಮುದಾಯ ನೋಡುವಂಥ ಕೆಲಸಗಳನ್ನು ಅಥವಾ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೊಟ್ಟಿರುವಂಥ ಒಂದು ನಿರ್ದೇಶನವನ್ನು ಇಟ್ಕೊಂಡು ನೀವು ಸರಿಯಾದ ಮಾಹಿತಿಯನ್ನು ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದು ಈಗಿಂದಲ್ಲ, ಬಾಬಾ ಸಾಹೇಬರು ದಾಖಲಿಸುವ ಪ್ರಕಾರ 1881ರಿಂದಲೂ ಕೂಡ ಈ ಜಾತಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮೀಕ್ಷೆ ಗಣತಿ ಆದರೂ ಕೂಡ ಅದನ್ನು ವಿರೋಧಿಸುವಂತಹ ಮನಸ್ಥಿತಿಗಳು ವ್ಯವಸ್ಥಿತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಬಾಬಾ ಸಾಹೇಬರು 1991ರಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಆದಂತಹ ಬೆಳವಣಿಗೆಗಳು ಮತ್ತು ಅದಕ್ಕೆ ಬಂದಂತಹ ಇದನ್ನು ಮಾಡಬಾರ್ದು ಎಂಬ ಆಕ್ಷೇಪಗಳನ್ನು ದಾಖಲಿಸಿದ್ದಾರೆ. ಅದಕ್ಕೆ ಜಾತಿ ಗಣತಿಯ ಗಣತಿದಾರರು ಕೊಟ್ಟಂತಹ ಉತ್ತರಗಳೇನಿದ್ದಾವೆ ಅದನ್ನು ಬಹಳ ಖುಷಿಯಾಗಿ ಅಂಬೇಡ್ಕರ್ ಅವರು ದಾಖಲಿಸ್ತಾರೆ ಮತ್ತು ಅದನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಇದು ಜಾತಿ ವ್ಯವಸ್ಥೆಯಿಂದ ಕೂಡಿದಂತಹ ಒಂದು ಭಾರತೀಯ ಸಮಾಜ. ಇಲ್ಲಿ ಯಾವ್ಯಾವ ಜಾತಿಯ ಪರಿಸ್ಥಿತಿ ಏನಿದೆ ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು ಎಂಬ ನಿಟ್ಟಿನಲ್ಲಿ ಹೋಗ್ತಿರುವಂತಹ ಈ ಗಣತಿಯ ಸಮೀಕ್ಷಾದಾರರು ಏನಿದ್ದಾರೆ ಅವರ ಗಣತಿಯ ಅಧಿಕಾರಿಗಳನ್ನು ನಾವು ಪ್ರೋತ್ಸಾಹಿಸಬೇಕು ಎಂಬ ಅಭಿಪ್ರಾಯವನ್ನು ಅಂಬೇಡ್ಕರ್ ಅವರು ದಾಖಲಿಸ್ತಾರೆ. ನನ್ನ ದೃಷ್ಟಿಯಲ್ಲಿ ಇತಿಹಾಸ ಅಂದರೆ ಅದು ವರ್ತಮಾನ. ಇತಿಹಾಸದಲ್ಲಿ ಆಗಿರುವಂತಹ ಎಲ್ಲ ಬೆಳವಣಿಗೆಗಳು ವರ್ತಮಾನದಲ್ಲಿ ಮರುಕಳಿಸ್ತಾ ಹೋಗ್ತವೆ. ಹಾಗಾಗಿ ಬಾಬಾ ಸಾಹೇಬರ ವಿಚಾರಗಳು ಏನಿದ್ದಾವೆ, ಬಾಬಾ ಸಾಹೇಬರ ವಿಚಾರಗಳನ್ನು ಯಾಕೆ ವಿರೋಧ ಮಾಡ್ತಾರೆ ಇವರು ಎಂಬುದನ್ನು ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬರು ಬರೆದಂತಹ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಕೃತಿಯನ್ನು ಬಗ್ಗೆ ಅವರು ಮಾತಾಡೋದಿಲ್ಲ. ಬಾಬಾ ಸಾಹೇಬರು ಮಾತಾಡಿದಂತಹ ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ಬಗ್ಗೆ ಮಾತಾಡಲ್ಲ. ಬಾಬಾ ಸಾಹೇಬರ ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್, ಅಲ್ಪಸಂಖ್ಯಾತರು ಅಂದರೆ ಈ ದೇಶದ ತುಂಬ ಶೋಷಿತ ಸಮುದಾಯ ಯಾವುದಿದೆ ಅದನ್ನು ಅಲ್ಪಸಂಖ್ಯಾತರು ಅಂತ ಕರೀತಾರೆ ಬಾಬಾ ಸಾಹೇಬರು. ಬಾಬಾ ಸಾಹೇಬರ ಪ್ರಕಾರ ಅಲ್ಪಸಂಖ್ಯಾತರು ಅಂದರೆ ಕೇವಲ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರಲ್ಲ, ಈ ದೇಶದ ಅಸ್ಪೃಶ್ಯ ಸಮುದಾಯ ಏನಿದೆ ಅದು ಕೂಡ ಅಲ್ಪಸಂಖ್ಯಾತ ಸಮುದಾಯ. ಇದನ್ನು ನಾವು
ಅಲ್ಪಸಂಖ್ಯಾತರು ಎಂಬುದನ್ನು ವಿರೋಧ ಮಾಡಬೇಕಾದ್ರೆ ಎಷ್ಟು ಜನ ಬಾಬಾ ಸಾಹೇಬರ ಅನುಯಾಯಿಗಳು ಈ ವಿಚಾರಗಳನ್ನು ನಾವು ಮುಂದೆ ಇಟ್ಟಿದ್ದೀವಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕ್ರಾಂತಿ ಮತ್ತು ಪ್ರತಿಕ್ರಾಂತಿಯಲ್ಲಿ ಬಾಬಾ ಸಾಹೇಬರು ಈ ದೇಶದ ಇತಿಹಾಸ ಅಂದರೆ ಬೌದ್ಧ ವಿಚಾರಧಾರಿಗೂ ಮತ್ತು ಬ್ರಾಹ್ಮಣ ವಿಚಾರಧಾರಿಗೂ ಹೇಳ್ತಿರುವಂಥ ಸಮರ ಅಂತ ಹೇಳ್ತಾರೆ. ಬಾಬಾ ಸಾಹೇಬರ ಈ ವಿಚಾರವನ್ನು ಯಾರು ಬಾಬಾ ಸಾಹೇಬರು ಬಾಬಾ ಸಾಹೇಬರ ವಿಚಾರಧಾರೆಗೂ ನಮಗೂ ಸಾಮ್ಯತೆ ಇದೆ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಆ ಮೂಲಕ ಜನರ ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಪ್ರತಿಕ್ರಾಂತಿಯ ಬಗ್ಗೆ, ಕ್ರಾಂತಿ ಮತ್ತು ಪ್ರತಿಕ್ರಾಂತಿಯ ಬಗ್ಗೆ ಮಾತಾಡೋದಿಲ್ಲ. ನನಗನ್ಸೋ ಮಟ್ಟಿಗೆ ಬಾಬಾ ಸಾಹೇಬರಿಗೆ ಒಂದು ಸಿಟ್ಟಿತ್ತು. ಬಹುಶಃ ಸಿಟ್ಟಿನ ಕಾರಣಕ್ಕಾಗಿ ಬಾಬಾ ಸಾಹೇಬರು ಅಷ್ಟೊಂದು ಬರೆದ್ರು ಅನಿಸುತ್ತೆ. ಅವರ ಬರಹಗಳನ್ನು ನೋಡಿದ್ರೆ ಬಹುಶಃ ಬಾಬಾ ಸಾಹೇಬರಿಗೆ ಅಷ್ಟು ಸಿಟ್ಟು ಇಲ್ಲದೆ ಹೋಗಿದ್ರೆ ಈ ಅಸಮಾನತೆ ವ್ಯವಸ್ಥೆಯ ಬಗ್ಗೆ, ಈ ಜಾತಿಗತ ವ್ಯವಸ್ಥೆಯ ಬಗ್ಗೆ ಅವರಿಗೆ ಸಿಟ್ಟಿಲ್ಲದೆ ಹೋಗಿದ್ರೆ ಬಹುಶಃ ಅಷ್ಟೊಂದು ವಿಚಾರಗಳನ್ನು ಬಾಬಾ ಸಾಹೇಬರು ದಾಖಲಿಸ್ತಲೇ ಇರಲಿಲ್ಲ. ಅವರ ಸಿಟ್ಟು ಹೇಗಿತ್ತು ಅನ್ನೋಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ರೈಸ್ ಅಂಡ್ ಫಾಲ್ ಆಫ್ ಹಿಂದೂ ವುಮೆನ್ ಅಂತ ಅವ್ರದ್ದೊಂದು ಬರಹ ಇದೆ. ಆ ಬರಹದ ಬಗ್ಗೆ ಒಂದು ಟಿಪ್ಪಣಿ ಮಾಡ್ಕೊಂಡು ಹೇಳ್ಬಿಡ್ತೀನಿ ಅದನ್ನು. ಅದು ಬುದ್ಧನಿಂದಾಗಿ ಈ ಮಹಿಳೆಯರಿಗೆ ಅವಕಾಶಗಳು ತಪ್ಪುತ್ತೋದ ರೀತಿಯಲ್ಲಿ ಒಂದು ಪತ್ರಿಕೆಯಲ್ಲಿ ಬಂದಂತಹ ಒಂದು ಬರಹಕ್ಕೆ ಸಂಬಂಧಪಟ್ಟಂತೆ ಬಾಬಾ ಸಾಹೇಬರು ಬರೆದಂಥ ಪ್ರತಿಕ್ರಿಯೆ. ಬುದ್ಧನ ಬಗ್ಗೆ ಸುಳ್ಳು ಬುದ್ಧನಿಂದಾಗಿಯೇ ಒಂದು ರೀತಿಯಲ್ಲಿ ಹೆಣ್ಣು ಮಕ್ಕಳ ಸ್ಥಾನಮಾನಗಳು ಕಸಿದು ಹೋಗಿದ್ದಾವೆ, ಬುದ್ಧನಿಗೆ ಸಮಾನತೆಯನ್ನು ಕೊಡಲಿಲ್ಲ, ಮಹಿಳೆಯರಿಗೆ ಸಮಾನತೆಯನ್ನು ಕೊಡಲಿಲ್ಲ ಬುದ್ಧ, ಈ ರೀತಿ ವಿಚಾರಗಳನ್ನು ಆ ಲೇಖನದಲ್ಲಿ ಬರೆದಿರ್ತಾರೆ. ಅದನ್ನು ವಿರೋಧಿಸಿ ಬಾಬಾ ಸಾಹೇಬರು ರೈಸ್ ಅಂಡ್ ಫಾಲ್ ಆಫ್ ಹಿಂದೂ ವುಮೆನ್ ಅಂತ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅಂದರೆ ಅವ್ರಿಗೆ ಆ ರೀತಿಯ ಪ್ರತಿಪಾದನೆಗಳು ಏನು ಸುಳ್ಳು ಪ್ರತಿಪಾದನೆಗಳನ್ನು ನೋಡಿ ಅವ್ರಿಗೆ ಸಿಟ್ಟು ಬರುತ್ತೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಬರೆದಂತಹ ಒಂದು ಏನು ಲೇಖನ ಇದೆ, ಹೇಗೆ ಬೌದ್ಧ ಧರ್ಮದಲ್ಲಿ ಮಹಿಳೆಯರ ವಿಮೋಚಕನಾಗಿ ಬಾಬಾ ಸಾಹೇಬ್ ಹೇಳ್ತಾರೆ, ಭಾರತದ ಮೊದಲ ಮಹಿಳಾ ವಿಮೋಚಕ ಬುದ್ಧ ಅಂತ ಹೇಳ್ತಾರೆ. ಮತ್ತು ಯಾವ ಬುದ್ಧನನ್ನು ಟೀಕೆ ಮಾಡಲಿಕ್ಕೆ ಬಳಸಲಾಗಿರುವಂತಹ ಆಕಾರ ಏನಿದೆ ಅದು ಬುದ್ಧನ ತರುವಾಯದ 400 ವರ್ಷಗಳ ನಂತರ ದಾಖಲಾಗಿರುವಂತಹ ಒಂದು ಪ್ರಸಂಗ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಬಾಬಾ ಸಾಹೇಬರು ಯಾವುದೇ ಅವರ ವಾಟ್ ಗಾಂಧಿ ಅಂಡ್ ಕಾಂಗ್ರೆಸ್ ಹ್ಯಾವ್ ಡನ್ ಟು ದಿ ಅನ್ಟಚಬಲ್ಸ್ ಆ ಕೃತಿನೂ ಕೂಡ ಅವ್ರಿಗೆ ಒಂದು ಸಿಟ್ಟು ಅನ್ನೋಕ್ಕಿಂತ ಈ ಅಸಮಾನ ವ್ಯವಸ್ಥೆ ಬಗ್ಗಿದ್ದಂತಹ ಆಕ್ರೋಶದ ಒಂದು ಪ್ರತಿಕ್ರಿಯೆ ಆಗಿತ್ತು. ಅವರು ಬಹುತೇಕ ಬರೋರು ಯಾಕೆ ಅಷ್ಟೊಂಥರ ಬರೆದ್ರು, ಯಾಕೆ ಅಷ್ಟೊಂಥರ ಓದಿದ್ರು ಅಂತಂದರೆ ನನಗನ್ನಿಸಿನ ಮಟ್ಟಿಗೆ ಆ ಸಿಟ್ಟು ಇಲ್ಲದೆ ಹೋಗಿದ್ದರೆ ಬಾಬಾ ಸಾಹೇಬರಿಗೆ ಅಷ್ಟೊಂದು ಬರಲಿಕ್ಕೆ ಸಾಧ್ಯ ಇತ್ತೋ ಇಲ್ವೋ ಗೊತ್ತಿಲ್ಲ. ನಿಮಗೆ ಸಿಟ್ಟು ಬಂದರೂ ಮಾತ್ರ, ಒಂದು ವ್ಯವಸ್ಥೆ ಬಗ್ಗೆ ಬಂದು ಆಕ್ರೋಶ ಬಂದರೂ ಮಾತ್ರ ಅಷ್ಟು ವಿಚಾರಧಾರೆಗಳು ನಮ್ಮೊಳಗೆ ಇರ್ತವೆ. ಅದಕ್ಕೊಂದು ಪ್ರತಿಭೆಯ ಸ್ಪರ್ಶ ಸಿಕ್ಕಿದ್ರು ಮಾತ್ರ ಅದೊಂದು ಬರಹ ರೂಪದಲ್ಲಿ ಬರುತ್ತೆ. ಸೊ ಬಾಬಾ ಸಾಹೇಬರ ಬಹುತೇಕ ಬರಹಗಳು ವಾಟ್ ಗಾಂಧಿ ಅಂಡ್ ಕಾಂಗ್ರೆಸ್ ಹ್ಯಾವ್ ಡನ್ ಟು ದಿ ಅನ್ಟಚಬಲ್ಸ್ ಈ ಕೃತಿಯನ್ನು ಇಟ್ಕೊಂಡು ಇವತ್ತು ಚರ್ಚೆ ಮಾಡ್ಬೋದು. ಆದರೆ ಬಾಬಾ ಸಾಹೇಬರು ಯಾವುದನ್ನು ಅವರು ಪ್ರತಿಪಾದನೆ ಮಾಡ್ತಿದ್ರಲ್ಲ ಆ ಕಾಂಗ್ರೆಸ್ ಇವತ್ತು ಯಾವ ರೂಪದಲ್ಲಿದೆ, ಅಂದಿನ ಕಾಂಗ್ರೆಸ್ನ ಒಳಗಿದ್ದಂತಹ ಹಿಂದುತ್ವದ ಮುಖಗಳು ಇವತ್ತು ಎಲ್ಲಿದ್ದಾವೆ ಎಂಬುದನ್ನು ನಾವು ಗುರುತಿಸ್ಕೊಬೇಕು. ಕಾಂಗ್ರೆಸ್ನ ಅಂದಿನ ಕಾಂಗ್ರೆಸ್ ಏನು ಅನ್ಯಾಯನೋ ಮಾಡ್ತು, ಇಂದು ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ, ಆ ಕಾಂಗ್ರೆಸ್ನ ಮುಖವಾಗಿ ಸಂಘ ಪರಿವಾರ ಇವತ್ತು ನಮ್ಮೆದುರಿಗಿದೆ. ಈ ಸ್ಪಷ್ಟತೆಯನ್ನು ನಾವು ಗುರುತಿಸ್ಕೊಳ್ಳೆ ಹೋದರೆ ನಾವು ಮತ್ತೊಬ್ಬರ ಅಥವಾ ಸಂಘ ಪರಿವಾರದ ಹುನ್ನಾರಗಳಿಗೆ ಬಲಿಯಾಗಬೇಕಾಗುತ್ತೆ ಎಂಬ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬರ ಅನೈಲೇಷನ್ ಆಫ್ ಕಾಸ್ಟ್ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಬಾಬಾ ಸಾಹೇಬರು ಅದು ಕೂಡ ನೋಡಿ ಜಾತ್ ಪಾತ್ ತೋಡಕ್ ಮಂಡಲ್ ಎಂಬ ಒಂದು ಹಿಂದೂ ಸುಧಾರಣಾವಾದಿ ಸಂಘಟನೆಯ ಸಮ್ಮೇಳನಕ್ಕಾಗಿ ಬರೆದಂತಹ ಭಾಷಣ. ಆ ಭಾಷಣವನ್ನು ಕಳಿಸ್ತಾರೆ. ಆ ಭಾಷಣದಲ್ಲಿ ಕೆಲವು ವಿಚಾರಗಳನ್ನ ತೆಗೆದುಹಾಕಬೇಕು ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಹೇಳ್ತಾರೆ ಒಂದು ಕಾಮ ಫುಲ್ ಸ್ಟಾಪ್ ತೆಗೆಯೋದಿಲ್ಲ ಅಂತ ಹೇಳ್ತಾರೆ. ಅಂಥ ವಿಚಾರಧಾರೆಗಳಿದ್ದಂತಹ ಭಾಷಣ ಅನೈಲೇಷನ್ ಆಫ್ ಕಾಸ್ಟ್ ಜಾತಿ ನಿರ್ಮೂಲನೆ ಕೃತಿಯಾಗಿ ಹೊರಬಂತು. ಅಂದರೆ ಅದು ಕೂಡ ಒಂದು ಭಾಷಣವಾಗಿ ಬಂದಂಥ ಒಂದು ಉತ್ಕೃಷ್ಟ ಕೃತಿ, ಅಂದರೆ ಬರಿಬೇಕು ಅಂತ ಒಂದು ಭಾಷಣವಾಗಿ ರೂಪಿಸಿದಂಥ ಕೃತಿ ಅದು ಬಾಬಾ ಸಾಹೇಬ್. ಅನೈಲೇಷನ್ ಆಫ್ ಕಾಸ್ಟಲ್ಲಿ
ಯಾಕೆ ಸಂಘ ಪರಿವಾರದವರು ಅದ್ರ ಬಗ್ಗೆ ಮಾತಾಡಲ್ಲ? ಅನ್ಎಲಿಜಿಬಲ್ ಕಾಸ್ಟ್ ಬಗ್ಗೆ ಹೇಳ್ತಾರೆ ಬಾಬಾ ಸಾಹೇಬರು. ಜಾತಿ ವ್ಯವಸ್ಥೆಯ ಮೂಲ ಚಾತುರ್ವರ್ಣ ಪದ್ಧತಿ, ಚಾತುರ್ವರ್ಣದ ಮೂಲ ವೇದಶಾಸ್ತ್ರಗಳು. ಜಾತಿಯನ್ನು ನಾಶ ಮಾಡಬೇಕಿದ್ದರೆ ಅವುಗಳ ಬೇರುಗಳಾದ ವೇದಶಾಸ್ತ್ರಗಳನ್ನು ಧಿಕ್ಕರಿಸಿ ಮೂಲೆಗೆ ಸೇರಬೇಕು, ಅವುಗಳ ಅಧಿಕಾರವನ್ನು ನಾಶಗೊಳಿಸಬೇಕು ಅಂತ ಹೇಳ್ತಾರೆ. ಈ ರೀತಿ ಬರೆದಂಥ ಬಾಬಾ ಸಾಹೇಬ್ ವಿಚಾರಗಳು ಯಾವತ್ತಾದ್ರೂ ಪ್ರಸ್ತಾಪ ಮಾಡ್ತಾರಾ? ಖಂಡಿತ ಪ್ರಸ್ತಾಪ ಮಾಡೋದಿಲ್ಲ. ಅವರಿಗೆ ಬಾಬಾ ಸಾಹೇಬ್ ಎಂಬುದು ಕೇವಲ ವೋಟ್ ಬ್ಯಾಂಕ್ ಹೆಸರು ಮಾತ್ರ. ಅನೈಲೇಷನ್ ಆಫ್ ಕ್ಯಾಸ್ಟ್ನಲ್ಲಿ ಈ ರೀತಿ ಬಹಳಷ್ಟು ವಿಚಾರಗಳು ಬರ್ತವೆ. ಜಾತಿ ಒಂದು ಮನಸ್ಥಿತಿ. ಹಿಂದೂಗಳು ಅಮಾನವೀಯರು, ತಲೆಕೆಟ್ಟವರು ಮತ್ತು ಈ ಕಾರಣಗಳಿಗಾಗಿ ಜಾತಿಯನ್ನು ಅನುಸರಿಸುತ್ತಾರೆ ಎಂಬುದು ಸರಿಯಲ್ಲ. ಈ ರೀತಿ ಅನ್ಬೇಡಿ. ಅವರು ಆಳವಾಗಿ ಧಾರ್ಮಿಕರು ಎಂಬ ಕಾರಣಕ್ಕಾಗಿ ಜಾತಿಯನ್ನು ಪಾಲಿಸ್ತಾರೆ. ಜಾತಿಯನ್ನು ಅನುಸರಿಸುವುದು ತಪ್ಪಲ್ಲ. ನನ್ನ ದೃಷ್ಟಿಯಲ್ಲಿ ಜಾತಿಯ ಮನಸ್ಥಿತಿಯನ್ನು ತುಂಬಿರುವ ಧರ್ಮವೇ ತಪ್ಪು. ಹೀಗಾಗಿ ಜಾತಿಗ್ರಸ್ತ ಧರ್ಮವನ್ನು ಬೋಧಿಸುವ ಶಾಸ್ತ್ರಗಳ ನಿಜವಾದ ಶತ್ರುಗಳು. ಇದು ಬಾಬಾ ಸಾಹೇಬ್ ಕೊಟ್ಟಂತಹ ಎಚ್ಚರಿಕೆ. ಹೀಗಾಗಿ ಆ ಶಾಸ್ತ್ರಗಳನ್ನು ಧಿಕ್ಕರಿಸಿದ್ರು. ಅವರು ಬಿಡುಗಡೆಯ ಮಾರ್ಗವಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು ಎಂಬುದಕ್ಕಿಂತ ಬೌದ್ಧ ಧರ್ಮಕ್ಕೆ ಮರಳಿದ್ರು ಅಂತ ಹೇಳಬೇಕು. ಮರಳಿ ಮನೆಗೆ ಎಂಬ ಮಾತಿದೆ. ನಾವು ಬೌದ್ಧ ಧರ್ಮ ಸ್ವೀಕರಿಸೋದಲ್ಲ, ಬೌದ್ಧ ಧರ್ಮಕ್ಕೆ ಮರಳುವುದು. ನಮ್ಮ ಮೂಲ ಧರ್ಮ ಬೌದ್ಧ ಧರ್ಮ, ಅಲ್ಲಿಗೆ ಹೋಗ್ತೀನಿ ಎಂಬ ವಿಚಾರ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬರು ಬೌದ್ಧ ಧರ್ಮಕ್ಕೆ ಮರಳುತ್ತಾರೆ. ಈ ಜಾತಿಯ ಸ್ಪೃಶ್ಯತೆಯ ಒಂದು ಕೊಂಪೆಯನ್ನು ಬಿಟ್ಟು ಹೋಗುವಂತಹ ಒಂದು ಮಾರ್ಗಸೂಚಿ ಅಥವಾ ಒಂದು ದಾರಿದೀಪವನ್ನು ತೋರ್ತಾರೆ. ಆದರೆ ಈ ದಾರಿದೀಪದಲ್ಲಿ ಎಷ್ಟು ಜನ ಸಾಕ್ತಾ ಇದ್ದೀವಿ ಎಂಬುದು ನಮ್ಮ ಮುಂದಿರುವ ಪ್ರಶ್ನೆ. ಕೊನೆಯದಾಗಿ ಬಾಬಾ ಸಾಹೇಬರ ಒಂದು ಕವಿ ಮನಸ್ಸಿನ ಬಗ್ಗೆ ಹೇಳಬೇಕು ಅಂತ ಅನಿಸ್ತಾ ಇದೆ. ಅವರು ಬರೆದಂತಹ ವೇಟಿಂಗ್ ವೀಸಾಗಾಗಿ ಕಾಯುತ್ತಾ ಏನಿದೆ, ಅದೊಂದು ರೂಪಕವಾದಂತಹ ಒಂದು ಸಾಲು. ವೇಟಿಂಗ್ ಫಾರ್ ವೀಸಾ ಎಂಬುದು. ಅದರ ಬಗ್ಗೆ ಹೇಳ್ಬಿಟ್ಟು ನನ್ನ ಮಾತುಗಳನ್ನು ಮುಗಿಸ್ತೀನಿ. ವೇಟಿಂಗ್ ಫಾರ್ ವೀಸಾ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ವ್ಯಕ್ತಿಯು ದೇಶವೊಂದರಿಂದ ಅಧಿಕೃತ ನಾಗರಿಕ ಎಂಬ ಮಾನ್ಯತೆ ಪಡೆದ ನಂತರವೇ ಸರ್ಕಾರ ಆತನಿಗೆ ವೀಸಾವನ್ನು ನೀಡುತ್ತದೆ. ಸಂಬಂಧಿಸಿದ ವ್ಯಕ್ತಿಯ ಸುರಕ್ಷತೆಯ ಸಂಪೂರ್ಣ ಹೊಣೆಯನ್ನು ವೀಸಾ ನೀಡಿದ ದೇಶ ವಹಿಸಿಕೊಳ್ಳುತ್ತದೆ ಎಂಬುದು ವೀಸಾ ನೀಡುವ ನಿಜದ ಅರ್ಥ. ಅಸ್ಪೃಶ್ಯ ದಲಿತ ಸಮುದಾಯವು ಭಾರತೀಯ ಸರ್ಕಾರ ಮತ್ತು ಸಮಾಜದಿಂದ ಇಂತಹ ವೀಸಾಗಾಗಿ ಹೇಗೆ ಕಾಯುತ್ತಿದೆ ಎಂಬುದು ವೇಟಿಂಗ್ ಫಾರ್ ವೀಸಾದ ಒಂದು ರೂಪಕಾರ್ಥ. ಸೊ ಆ ವೇಟಿಂಗ್ ಫಾರ್ ವೀಸಾಕ್ಕಾಗಿ ಇವತ್ತು ಕೂಡ ಅಸಂಖ್ಯಾತ ದಲಿತ ವರ್ಗ, ಅಸಂಖ್ಯಾತ ಅಸ್ಪೃಶ್ಯ ವರ್ಗ ಈ ದೇಶದಲ್ಲಿ ಕಾಯ್ತಾ ಇದೆ ಅಂತ ಹೇಳ್ತಾ, ಇಷ್ಟು ಹೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.